ಸಿ ಎಸ್ ಆರ್ ನೆಟ್ ಕೆಮಿಸ್ಟ್ರಿ. ನಿಮಗೆ ಏನಾದರೂ ಕೆಮಿಸ್ಟ್ರಿಲಿ ಯಾವುದಾದ್ರು ಡೌಟು ಕ್ವಶನ್ ಇದ್ದರೆ ನೀವು ಅದನ್ನೇ ಮಾಡೋಕ್ಕೂ ಆ ಫೋಟೋನ ಕ್ಲಿಕ್ ಮಾಡಿ ನೀವು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಆ ಕ್ವಶನ್ನ ಸಾಲ್ವ್ ಮಾಡ್ತೀನಿ ವಿತ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನಾದ್ರು ಡೌಟ್ ಇದೆ. ಈಗ ಇದು ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಬಟ್ ವಾಯ್ಸ್ ರೆಕಾರ್ಡ್ ಬಂದಿಲ್ಲ ಅಂತಂದು ಮತ್ತೆ ಅಗೈನ್ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಮಿಥುಸೊನೋಬು ರಿಯಾಕ್ಷನ್ ಅಂದ್ರೇನು? ಮಿಥುಸೊನೋಬು ರಿಯಾಕ್ಷನ್ ಅಂದರೆ ಇನ್ವರ್ಷನ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ. ಫಿಕ್ಸ್ ಆಗ್ಬಿಡ್ಬೇಕು. ಮಿಥುಸೊನೋಬು ರಿಯಾಕ್ಷನ್ ಅಂದರೆ ಇನ್ವರ್ಷನ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ. ಈಗ ಅವ್ರೇನಾದ್ರು ಎಕ್ಸಾಮಲ್ಲಿ ಕ್ವಶನ್ ಕೊಡ್ತಾರಾ, ಮಿಥುಸೊನೋಬು ರಿಯಾಕ್ಷನ್ ಅಂತ ಕೊಡ್ತಾರಾ? ಈಗ ಇದು ಒಂದು ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ಈ ರಿಯಾಕ್ಟೆಂಟ್ ಕೊಟ್ಟು ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ರಿಯಾಕ್ಟೆಂಟು ಮತ್ತೆ ಕೆಟಲಿಸ್ಟ್ನ ಕೊಟ್ಟಿರ್ತಾರೆ. ಇವೆರಡನ್ನ ನೋಡಿ ನಾವು ಇದು ಮಿಥುಸೊನೋಬು ರಿಯಾಕ್ಷನ್ ಹೌದಾ ಇಲ್ಲ ಅಂತ ಕಂಡುಹಿಡಬೇಕು. ನಾವು ಹೆಂಗೆ ಕಂಡುಹಿಡಬೇಕಂದ್ರೆ PPH3 ಮತ್ತೆ ಡೆಡ್ ಮಾಲಿಕ್ಯೂಲ್ ಕೊಟ್ಟಿದ್ರೆ ನಾವು ಫಿಕ್ಸ್ ಆಗ್ಬೇಕು ಇದು ಮಿಥುಸೊನೋಬು ರಿಯಾಕ್ಷನ್. ಈಗ ಮಿಥುಸೊನೋಬು ರಿಯಾಕ್ಷನ್ ಅಂತ ಗೊತ್ತಾಯ್ತು, ಆದರೆ ಅದು ಸ್ಟೀರಿಯೋಕೆಮಿಸ್ಟ್ರಿ ಏನಾಗಿರುತ್ತೆ? ಇನ್ವರ್ಷನ್ ಅಂತಂದ್ರೆ ಏನು? ಎಬೋ ದಿ ಪ್ಲೇನ್ ಇದ್ದಿದ್ದು ರಿಯಾಕ್ಟೆಂಟ್ ಅಲ್ಲಿ ಎಬೋ ದಿ ಪ್ಲೇನ್ ಇದ್ರೆ ಪ್ರಾಡಕ್ಟ್ ಅಲ್ಲಿ ಬಿಲೋ ದಿ ಪ್ಲೇನ್ ಬಂದಿರುತ್ತೆ, ಅದು ಇನ್ವರ್ಷನ್. ರಿಟೆನ್ಷನ್ ಅಂತಂದ್ರೆ ರಿಯಾಕ್ಟೆಂಟ್ ಅಲ್ಲಿ ಎಬೋ ದಿ ಪ್ಲೇನು, ಪ್ರಾಡಕ್ಟ್ ಅಲ್ಲೂ ಕೂಡ ಎಬೋ ದಿ ಪ್ಲೇನ್ ಇದ್ರೆ ಅದು ರಿಟೆನ್ಷನ್. ಸರಿನಾ? ಇಲ್ಲಿ ಎಬೋ ದಿ ಪ್ಲೇನ್ ಐತೆ, ಇಲ್ಲೇನೈತೆ ಎಬೋ ದಿ ಪ್ಲೇನ್ ಐತೆ, OH ಮಾಲಿಕ್ಯೂಲ್ ಏನೈತೆ ಎಬೋ ದಿ ಪ್ಲೇನ್ ಐತೆ. ಇಲ್ಲೇನೈತೆ ಬಿಲೋ ದಿ ಪ್ಲೇನ್ ಐತೆ OH ಮಾಲಿಕ್ಯೂಲ್. ಸೊ ಅಲ್ಲಿಗೆ ಏನಾಯ್ತು? ಇನ್ವರ್ಷನ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ ಆಯ್ತು. ಸೊ PPH3 ಮತ್ತೆ ಡೆಡ್ ಮಾಲಿಕ್ಯೂಲ್ ಕೊಟ್ಟಿರೋ ನಾನು ಏನಂತ ಹೇಳಿದ್ರೆ ಮಿಥುಸೊನೋಬು ರಿಯಾಕ್ಷನ್ ಅಂತ. ಸೊ ಈಗ ಡೆಡ್ ಅಂತಂದ್ರೆ ಏನು? ಡೆಡ್ ಅಂತಂದ್ರೆ ಡೈ ಈಥೈಲ್ ಅಜೋ ಡೈಕಾರ್ಬಾಕ್ಸಿಲೇಟ್. ಸರಿನಾ? PPH3 ಅಂದ್ರೆ ಟ್ರೈಫೀನೈಲ್ ಫಾಸ್ಫೇನ್. ಈಗ ಡೆಡ್ ಅದು ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದ್ರೆ ಅದು ಡೆಡ್ ಮಾಲಿಕ್ಯೂಲ್ ಸ್ಟ್ರಕ್ಚರ್. ಇದು ಈ ಡೆಡ್ ಮಾಲಿಕ್ಯೂಲ್ ಸ್ಟ್ರಕ್ಚರ್. ಈಗ PPH3 ಇದೇ ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ನೈಟ್ರೋಜನ್ ಡೊನೇಟ್ ಮಾಡುತ್ತೆ. ಈ ನೈಟ್ರೋಜನ್ಗಾರ ಡೊನೇಟ್ ಮಾಡೋದು, ಈ ನೈಟ್ರೋಜನ್ಗಾರ ಡೊನೇಟ್ ಮಾಡೋದು. ಸೊ ಈ ನೈಟ್ರೋಜನ್ ಡೊನೇಟ್ ಮಾಡಿದಾಗ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಏನಾಗುತ್ತೆ? ನೈಟ್ರೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಈ ನೈಟ್ರೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತಲ್ಲ, ಇದೇ ಮಾಡುತ್ತೆ ಅವರೊಂದು ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ಇದನ್ನ ಕೆಟಲಿಸ್ಟ್ ಆಗಿ ಕೊಟ್ಟಿರ್ತಾರೆ, ಅಲ್ಲೇ ಮಾಡುತ್ತೆ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ? ಇದು ಏನಾಗುತ್ತೆ? O- ಆಗುತ್ತೆ. ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಫಾಸ್ಫರಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿರುತ್ತೆ, ಅದಕ್ಕೆ ಏನ್ ಬರುತ್ತೆ? ಅದಕ್ಕೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಫಾಸ್ಫರಸ್ಗೆ ಪಾಸಿಟಿವ್ ಚಾರ್ಜ್ ಬಂತು, ಅದನ್ನ ನ್ಯೂಟ್ರಲ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಅವರೊಂದು ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ಆ ರಿಯಾಕ್ಟೆಂಟ್ ಅಲ್ಲಿ ಈ ರಿಯಾಕ್ಟೆಂಟ್ ಅಂತ ತಕೊಂಡು ಆಕ್ಸಿಜನ್ ಇರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ PPH3 ಡೊನೇಟ್ ಮಾಡ್ತೀವಿ. ಯಾಕೆಂದ್ರೆ ಆಕ್ಸಿಜನ್ ಮತ್ತೆ ಫಾಸ್ಫರಸ್ ವೆರಿ ಸ್ಟ್ರಾಂಗ್ ಬಾಂಡ್. ಈ ಬಾಂಡ್ ಇಲ್ಲಿ ಶಿಫ್ಟ್ ಮಾಡಿದ್ರೆ ಅದೇನಾಗುತ್ತೆ? ಅದು ನ್ಯೂಟ್ರಲ್ ಆಗೋದಿಲ್ಲ. ಯಾಕೆಂತಾರೆ ಅಗೇನ್ ಅದು ಪಾಸಿಟಿವ್ ಚಾರ್ಜ್ ಅಲ್ಲೇ ಇರುತ್ತೆ. ನೋಡ್ರಿ, ಇದು ಪಾಸಿಟಿವ್ ಚಾರ್ಜ್ ಅಲ್ಲೇ ಐತೆ, ಅದು ನ್ಯೂಟ್ರಲ್ ಆಗ್ಲಿಲ್ಲ. ಸೊ ಇದೇನಾಯ್ತು? ನೆಗೆಟಿವ್ ಆಯ್ತು, ಯಾಕೆಂದ್ರೆ ಈ ಬಾಂಡ್ ನ ತಗೊಂಡಿರೋದ್ರಿಂದ ಇದು ಏನಾಯ್ತು? ನೆಗೆಟಿವ್ ಚಾರ್ಜ್ ಆಯ್ತು. ದೆನ್ ಏನು ಅಂತಂದ್ರೆ ಇದು O- ಅಲ್ಲೊಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡಿತ್ತಲ್ಲ, ಈ O- ಇದೇ ಮಾಡುತ್ತೆ ಇಲ್ಲಿ ಈ ಕಾರ್ಬನ್ ಇವಾಗ ಅಟ್ಯಾಕ್ ಆಗುತ್ತೆ, ಈ ಕಾರ್ಬನ್ ಈಗ ಅಟ್ಯಾಕ್ ಆಗುತ್ತೆ. ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂತಂದ್ರೆ ಅದು ಬಿಲೋ ದಿ ಪ್ಲೇನ್ ಹೋಗಿ ಅಟ್ಯಾಕ್ ಆಗುತ್ತೆ, ಎಬೋ ದಿ ಪ್ಲೇನ್ ಅಲ್ಲ, ಬಿಲೋ ದಿ ಪ್ಲೇನ್ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಈ ಹೈಡ್ರೋಜನ್ ಈ ಆಕ್ಸಿಜನ್ ಈ ಬಾಂಡ್ ನ ತಕ್ಕನಾಗ ನ್ಯೂಟ್ರಲ್ ಆಯ್ತಾ? ದೆನ್ ಏನ್ ಮಾಡುತ್ತೆ? ನ್ಯೂಟ್ರಲ್ ಆದ್ಮೇಲೆ ಈ ನೈಟ್ರೋಜನ್ N ನೆಗೆಟಿವ್ ಐತಲ್ಲ, N- ಅದೇ ಮಾಡುತ್ತೆ ಈ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಈ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಮಾಡುತ್ತೆ? ಆಕ್ಸಿಜನ್ ಮೇಲೆ ಮತ್ತೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಆಕ್ಸಿಜನ್ ಮೇಲೆ ಏನ್ ಬರುತ್ತೆ? ಮತ್ತೆ ನೆಗೆಟಿವ್ ಚಾರ್ಜ್ ಬರುತ್ತೆ. ನೆಗೆಟಿವ್ ಚಾರ್ಜ್ ಬಂದ್ಮೇಲೆ ಏನ್ ಬಂದಿರ್ತದೋ O ಮತ್ತೆ PPH3 ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಇಲ್ಲೊಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಇದು ನೆಗೆಟಿವ್ ಚಾರ್ಜ್ ಆಗುತ್ತೆ, ನೆಗೆಟಿವ್ ಪ್ಲಸ್ ಪಾಸಿಟಿವ್ ಅದೇನೈತೆ? ನ್ಯೂಟ್ರಲ್ ಆಗುತ್ತೆ. ಅವಾಗ O- PPH3 ಅಲ್ಲಿಗೆ ಏನಾಯ್ತು? ವೆರಿ ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಆಯ್ತು. ಈಗ ಈ ಒಂದು ರಿಯಾಕ್ಟೆಂಟ್ ಅಲ್ಲಿಗೆ ಹೋಗಿ ಅಟ್ಯಾಕ್ ಆದಾಗ ಅದೇನಾಗುತ್ತೆ? ಬಿಲೋ ದಿ ಪ್ಲೇನ್ ಅಟ್ಯಾಕ್ ಆಗುತ್ತೆ, ಯಾಕಂದ್ರೆ ಎಬೋ ದಿ ಪ್ಲೇನ್ ಆಲ್ರೆಡಿ ಇರುತ್ತೆ. ಬಿಲೋ ದಿ ಪ್ಲೇನ್ ಅಟ್ಯಾಕ್ ಆದಾಗ H2O ಮಾಲಿಕ್ಯೂಲ್ ಅದೇ ಮಾಡುತ್ತೆ, H2O ಮಾಲಿಕ್ಯೂಲ್ ಅದು ಸಹಿತ ಹೋಗಿ ಅಟ್ಯಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಬೇಕಾಗಿರೋದು OH ಮಾಲಿಕ್ಯೂಲ್, ಇಲ್ಲಿರೋದು OC ಡಬಲ್ ಬಾಂಡ್ ಐತೆ. ಸೊ ನಮಗೆ OH ಮಾಲಿಕ್ಯೂಲ್ ಅವಾಗ H+ ಮತ್ತೆ OH- ಈ ಕಾರ್ಬನಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ಅವಾಗ ಬಾಂಡ್ ಶಿಫ್ಟ್ ಆಗಿ O- ಬರುತ್ತೆ. ಈ ಈ O- ಬಂದ್ಮೇಲೆ ಅದೇನಾಗುತ್ತೆ ಅಂತಂದ್ರೆ ಮತ್ತೆ ಒಂದು ಇರೋ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು OH ಆಗುತ್ತೆ. ಅಲ್ಲಿ ಏನಾಗುತ್ತೆ? ನಮಗೆ ಮೇನ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ? ಈ ಪ್ರಾಡಕ್ಟ್ ಬರುತ್ತೆ. ಯಾಕೆ ಈ ಪ್ರಾಡಕ್ಟ್ ಬರುತ್ತೆ ಅಂತಂದ್ರೆ ಡೆಡ್ ಮಾಲಿಕ್ಯೂಲ್ ಮತ್ತೆ PPH3 ಮಾಲಿಕ್ಯೂಲ್ ಅವೇನಾಗುತ್ತೆ? ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡಿ ಎಬೋ ದಿ ಪ್ಲೇನ್ OH ಇದ್ದಿದ್ದ ಬಿಲೋ ದಿ ಪ್ಲೇನ್ OH ಆಗಿ ಮಾಡ್ತಾರೆ. ಇದನ್ನ ಏನಂತಾರೆ? ಇನ್ವರ್ಷನ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ ಆಯ್ತಾ? ಎಬೋ ದಿ ಪ್ಲೇನ್ OH ಇದ್ದಿದ್ದು ಬಿಲೋ ದಿ ಪ್ಲೇನ್ OH ಆಯ್ತು. ಸೊ ಇನ್ವರ್ಷನ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ ಆದ್ರೆ ಅದೆಂತ ರಿಯಾಕ್ಷನ್? ಮಿಥುಸೊನೋಬು ರಿಯಾಕ್ಷನ್. ಯಾಕೆಂದ್ರೆ ಅಲ್ಲಿ ಏನಿದೆ? ನಮಗೆ PPH3 ಮಾಲಿಕ್ಯೂಲ್ ಪ್ಲಸ್ ಡೆಡ್
ಇವೆರಡರಿಂದ ಇರೋದ್ರಿಂದ ಅದೇನಂತ ನಾವು ಕನ್ಸಿಡರ್ ಮಾಡಿದ್ವಿ ಮಿಥೋಸೋನೋಬ್ ರಿಯಾಕ್ಷನ್. ಮಿಥೋಸೋನೋಬ್ ರಿಯಾಕ್ಷನ್ ಅಂದ್ರೆ ಇನ್ವರ್ಷನ್ ಆಫ್ ಸ್ಟಿರಿಯೋಕೆಮಿಸ್ಟ್ರಿ. ಇದು ರಿಯಾಕ್ಷನ್ ಆಲ್ರೆಡಿ ಬರ್ದಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಏನು ಅಂತಾರೆ, ಅದು ವಾಯ್ಸ್ ರೆಕಾರ್ಡ್ ಬರಲಿಲ್ಲ, ಅದಕ್ಕೆ ಇನ್ನೊಂದ್ಸತಿ ಜಸ್ಟ್ ಹಂಗೆ ವಾಯ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ.